ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡೋದು. ಪ್ರವೀಣ್ ಟೆಕ್ ಇನ್ ಕನ್ನಡ ಅವರ್ ಪ್ರವೀಣ್ ಕ್ರಿಯೇಷನ್ ಇನ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತಗಳು. ಮತ್ತು ನಾನು ಸುಮಾರು ದಿನ ವೀಡಿಯೋ ಅಪ್ಲೋಡ್ ಮಾಡಿ ಸುಮಾರು ದಿನ ಆಗಿತ್ತು ವೀಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಬಟ್ ಮೇನ್ ರೀಸನ್ ಏನಪ್ಪ ಅಂದರೆ ಟೈಮ್ ಸಾಧ್ಯವಲ್ಲ. ಸೊ ಸಾಟರ್ಡೆ ಸಂಡೇ ಟೈಮಲ್ಲಿ ವೀಡಿಯೋ ಇರೋದ್ರಿಂದ ರಜೆ ಇರುತ್ತೆ ಕಾಮನ್ನಾಗಿ. ಸೊ ಆ ಟೈಮಲ್ಲಿ ನಾನು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 2 ಚಾನಲ್ ಇದೆ ನನ್ನ ಹತ್ರ. ಒಂದು ಪ್ರವೀಣ್ ಟೆಕ್ ಇನ್ ಕನ್ನಡ ಅಂತ, ಇನ್ನೊಂದು ಪ್ರವೀಣ್ ಕ್ರಿಯೇಷನ್ ಇನ್ ಕನ್ನಡ ಅಂತ 2 ಚಾನಲ್ ಇದೆ. ಒಂದರಲ್ಲಿ ನಾನು ಟೆಕ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮತ್ತು ಇನ್ನೊಂದರಲ್ಲಿ ವಾಟ್ಸಪ್ ಸ್ಟೇಟಸ್ ಯಾವ ರೀತಿ ಅಂತ ನೀವು ಬರ್ತಾ ಇರ್ತಲ್ಲ ಸುಮಾರು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ಆ ಥರದ ವೀಡಿಯೋಗಳು ಮತ್ತು ಟಿಕ್ಟಾಕ್ಗೆ ಫೇಮಸ್ ಆಗಿರುವಂಥ ಕೆಲವು ವೀಡಿಯೋಗಳು, ಫನ್ನಿ ವೀಡಿಯೋಗಳು, ಆ ಥರದೆಲ್ಲ ಇನ್ನೊಂದರಲ್ಲಿ ಪ್ರವೀಣ್ ಕ್ರಿಯೇಷನ್ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇದನ್ನು ಅಪ್ಲೋಡ್ ಮಾಡಿರೋದನ್ನು ಪ್ರವೀಣ್ ಕ್ರಿಯೇಷನ್ ಕನ್ನಡದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಅಥವಾ ಒಂದು ಪಾರ್ಟ್ ಟೈಮ್ ಆಗಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದೇ ನಾನು ಈ ವಿಡಿಯೋದಲ್ಲಿ ಶಾರ್ಟ್ ಕಟಾಗಿ ತಿಳಿಸ್ಕೊಡ್ತೀನಿ. ಸೊ ನಾವು ಕ್ಯಾಶುವಲ್ ಆಗಿ ಯೂಸ್ ಮಾಡ್ತಿರ್ತೀವಿ ಮೊಬೈಲ್ಗಳಲ್ಲಿ ಮತ್ತು ಟ್ಯಾಬ್ಗಳಲ್ಲೆಲ್ಲ. ಇದು ನೀವು ಕಾಮನ್ನಾಗಿ ಯೂಸ್ ಮಾಡೋದು ಟಿಕ್ಟಾಕು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಯಾವ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಿಮ್ಗೆ ಏನು ಯೂಸು? ಫಸ್ಟ್ ಆಫ್ ಆಲ್ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಒಂದು ಮಾಹಿತಿ ಸಿಗ್ಬೋದು, ಅಷ್ಟೇ. ದುಡ್ಡು ಮಾಡೋಕ್ಕಾಗತ್ತಾ? ಆಗಲ್ಲ. ಅದರಿಂದ ಕೆಲವು ಆ್ಯಪ್ಗಳು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ ಆ್ಯಪ್ಗಳು ಯಾವುದು, ಅದರಿಂದ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಕೆಲವು ವೀಡಿಯೋಗಳನ್ನ ನೋಡ್ತಿರ್ತಾರೆ, ಟಿಕ್ಟಾಕ್ ವೀಡಿಯೋಗಳು ಫೇಮಸ್ ಆದರೂ ಇದರಲ್ಲೂ ಕೂಡ ಅವರ ಒಂದು ವೀಡಿಯೋಗಳನ್ನು ಆ್ಯಡ್ ಮಾಡಿ ಅವರು ಕೂಡ ದುಡ್ಡು ಮಾಡ್ಕೊತಾ ಇದ್ದಾರೆ. ಮತ್ತು ಇನ್ನೂ ಕೆಲವರು ಈ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ ನೋಡಿ, ಅಂದರೆ ಉದಾಹರಣೆಗೆ ಮ್ಯಾಂಗೋ, ಕ್ಯಾಡ್ಬರಿ ಚಾಕ್ಲೇಟ್ ಇರ್ಬೋದು, ಯಾವುದೋ ಒಂದು 5 ಸ್ಟಾರ್ ಚಾಕ್ಲೇಟ್ ಇರ್ಬೋದು. ಸೊ ಇದನ್ನೆಲ್ಲ ಹ್ಯಾಡ್ಗಳೆಲ್ಲ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು, ದುಡ್ಡು ಮಾಡ್ಬೋದು. ಫಸ್ಟ್ ಆಫ್ ಆಲ್ ಅದೇ ನೀವು ಫೇಮಸ್ಸು ಕೂಡ ಆದಂಗಾಗುತ್ತೆ, ದುಡ್ಡು ಮಾಡ್ದಂಗೂ ಕೂಡ ಆಗುತ್ತೆ. ಈಗಿನ ಸಿಚುವೇಶನ್ ನೋಡಿದ್ರೆ ದುಡ್ಡು ಮಾಡೋದೇ ಒಂದು ದೊಡ್ಡ ವಿಷಯ ಅಲ್ಲ, ಹೆಸರು ಮಾಡೋದು ಕೂಡ ಒಂದು ದೊಡ್ಡ ವಿಷಯ. ಸೊ ಅದರಿಂದ ಸುಮಾರು ಯೂಟ್ಯೂಬ್ ಚಾನಲ್ಗಳು ನಮ್ಮ ಒಂದು ಫ್ರೆಂಡ್ಸ್ಗಳು ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಅದರಿಂದ ಮಾಹಿತಿ ಸಿಗ್ಬೋದು, ಮತ್ತು ಇನ್ನೂ ಯಾವುದೋ ಹೊಸ ಹೊಸ ವಿಚಾರಗಳು ಸಿಗ್ಬೋದು. ನಿಮಗೆ ಅನಿಸಿದ್ದನ್ನು ನೀವು ವಿಡಿಯೋ ಮಾಡಿಕೊಂಡು ನೀವು ಇದರಿಂದ ಒಂದು ಹೇಳಿದ್ನಲ್ಲ ದುಡ್ಡು ಬರೋ ಒಂದು ಅಪ್ಲಿಕೇಶನ್ಗಳು ಯಾವುದಿರುತ್ತೆ ಅಂತ ಅದರಲ್ಲಿ ಅಪ್ಲೋಡ್ ಮಾಡೋದ್ರಿಂದ ದುಡ್ಡು ಮಾಡ್ಬೋದು. ಸೊ ಇದೊಂದು ಡೈರೆಕ್ಟ್ ಮಾರ್ಕೆಟಿಂಗ್ ಕೇಳಿರ್ತೀನಿ ಅಂದ್ಕೊಡ್ತೀನಿ. ಸುಮಾರು ಕಂಪ್ನಿಗಳಿದೆ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿ ಇದನ್ನು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಡೈರೆಕ್ಟ್ ಮಾರ್ಕೆಟಿಂಗ್ ಅಂದರೆ ಏನಿರಲ್ಲ, ಒಬ್ಬರು ನಾವೊಂದು ವಿಡಿಯೋ ಅಂದ್ಕೊಳ್ಳಿ ಅಥವಾ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಇನ್ನೊಬ್ಬರಿಗೆ ಒಂದು ಲೈಫ್ ಟೈಮ್ ಕೊಡೋದಾಗಿರ್ಬೋದು. ಅಂದರೆ ಉದಾಹರಣೆಗೆ ನಾನು ನಮ್ಮ ಫ್ರೆಂಡು ಅನಿಲ್ ಅಂತ ಇರ್ತಾನೆ, ಅವನು ಕೊಡ್ತೀನಿ, ಅವನು ಇನ್ನೊಬ್ಬರಿಗೆ ಲೈಫ್ ಕೊಡ್ತಾನೆ, ಸೊ ಅವನು ಇನ್ನೊಬ್ರಿಗೆ ಲೈಫ್ ಕೊಡ್ತಾನೆ. ಸೊ ಆ ಥರ ಇದು ಒಂದು ಕಂಟಿನ್ಯೂ ಆಗುವಂಥ ಒಂದು ಅಪ್ಲಿಕೇಶನ್ಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದು. ಅದೇ ನಿಮ್ಗೆ ಗೊತ್ತು, ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಯಾಕೆ ಕಂಪಲ್ಸರಿಗೆ ಯಾರೋ ಒಬ್ರು ಕಂಪಲ್ಸರಿ ಇದ್ದೇ ಇರ್ತಾರೆ ಅಲ್ವಾ? ನಿಮಗೆ ಗೊತ್ತು, ಒಂದು 5 ಜನ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ನಿಮಗೆ ಇದ್ದೇ ಇರ್ತಾರೆ. ಸೊ ಅದು ಯಾವ ರೀತಿಯಾಗಿ ಇದನ್ನು ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು ಅಂದರೆ ನಾನು ಹೇಳ್ತೀನಿ. ಒಂದು ಉದಾಹರಣೆಗೆ ನೀವು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಹೆಸರೇನಪ್ಪ ಅಂದರೆ ಹಲೋ ಅಪ್ಲಿಕೇಶನ್, ಮತ್ತು ಇನ್ನೂ ಕೆಲವು ಇದ್ದಾವೆ, ಅದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನಾನು ಮೆನ್ಯುವಲಾಗಿ ಯೂಸ್ ಮಾಡಿ ಮತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಪ್ಪ ಅಂದರೆ ಅದು ಆ್ಯಪ್. ಇದರಿಂದ ಕೂಡ ತುಂಬ ದುಡ್ಡು ಮಾಡ್ಬೋದು ಫ್ರೆಂಡ್ಸ್. ನೀವು ಅಂದ್ಕೊಂಡಿರ್ಬೋದು ದಿನ ಕ್ಯಾಚುವಲಾಗಿ ಹೇಳ್ತಾರೆ 6 ತೋರಿಸ್ತಾರೆ 5 ತೋರಿಸ್ತಾರೆ ₹1 ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾನೇ ಕೂಡ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ಸುಮಾರು ದುಡ್ಡು ನಾನು ಮಾಡಿದ್ದೀನಿ. ಎಷ್ಟು ಮಾಡಿರ್ಬೋದಪ್ಪ ಅಂತ ನೀವು ಕೇಳ್ಬೋದು, ಬಟ್ ಹೇಳ್ತೀನಿ. ನಾನು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು 1 ಮಂತ್ ಆಯಿತು. 1 ಮಂತಿಂದ ನಾನು ₹3,000 ₹3,000 ನಾನು ಅರ್ನ್ ಮಾಡಿದ್ದೀನಿ ಇದರಿಂದ. ಸರಿನಾ? ಏನಿಲ್ಲ, ಡೈಲಿ ಟಿಕ್ಟಾಕಲ್ಲಿ ನೋಡ್ತೀರಾ, ವಾಟ್ಸಪ್ಪಲ್ಲಿ ನೋಡ್ತೀರಾ, ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಸೇಮ್ ಪ್ರೊಸೆಸಿಂಗ್ ಇದರಲ್ಲಿ ಇರುತ್ತೆ. ಬಟ್ ನೋಡೋದ್ರಿಂದ ಏನು ಸಿಗುತ್ತೆ? ಏನಾದ್ರು ಒಂದು ಯೂಸ್ ಆಗಬೇಕಲ್ವ, ನಮ್ಮ ಡಾಟಾ ವೇಸ್ಟು, ಟೈಮ್ ವೇಸ್ಟು. ಸೊ ಇದರಿಂದ ನೋಡ್ದಂಗೆ ಹೋಗ್ಬೇಕು, ನಾವು ದುಡ್ಡು ಮಾಡ್ದಂಗೆ ಆಗಿರಬೇಕು. ಸೊ ಎರಡು ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೊತಾ ಯೂಸ್ ಮಾಡ್ಬೋದು. ಸರಿನಾ? ಆ ಅಪ್ಲಿಕೇಶನ್ ಏನಪ್ಪ ಅಂದರೆ ಉದಾಹರಣೆ ಹೇಳಿದೆ ಅಲ್ವಾ ಅನಿಲ್ ಅಂತ, ನಾನು ಅವ್ನಿಗೆ ರೆಕಮೆಂಡ್ ಮಾಡ್ತೀನಿ, ನೋಡಪ್ಪ ಈ ಥರ ಅಪ್ಲಿಕೇಶನ್ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊ, ನಿಂಗೂ ದುಡ್ಡು ಸಿಗುತ್ತೆ, ನನಗೂ ದುಡ್ಡು ಸಿಗುತ್ತೆ. ನೀನು ಮಗು ಟಿಕ್ಟಾಕ್ ಏನು ನೋಡ್ತೀಯ ಅದರಲ್ಲಿ ನೋಡು, ವಾಟ್ಸಪ್ ಏನು ನೋಡ್ತೀಯ ಅದರಲ್ಲಿ ನೋಡು, ಸರಿ ಮತ್ತೆ ದುಡ್ಡು ಬರುತ್ತೆ. ಸೊ ಅವ್ನ ಫ್ರೆಂಡ್ಗೆ ಹೇಳ್ತೀನಿ, ಅವ್ನ ಫ್ರೆಂಡ್ಗೆ ಹೇಳ್ತೀನಿ. ನಾನು ಹೇಳಿದೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ. ಡೈರೆಕ್ಟ್ ಅಂದರೆ ಈಗ ನಾನು ಒಬ್ಬನಿಗೆ ಅಪ್ಲಿಕೇಶನ್ ಕಳಿಸಿದ್ದೀನಿ, ಅವ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾನೆ ಅಂದರೆ ಅವನು ಯೂಸ್ ಮಾಡ್ತೀನಿ, ನಾನು ಕಳಿಸಿದ್ರಿಂದ ಅವ್ನ ದುಡ್ಡು ನನಗೆ ಸಿಗುತ್ತೆ. ಸರಿನಾ? ಅವ್ನ ದುಡ್ಡು ನನಗೆ ಸಿಗುತ್ತೆ. ಸೊ ಅವ್ನು ಯೂಸ್ ಮಾಡಿದ್ರೆ ಅವನು ಇಷ್ಟಿಷ್ಟು ಇನ್ಸೆಂಟಿವ್ ಅನ್ಕೊ ಬರ್ತಾ ಇರುತ್ತೆ. ಸೊ ಅವ್ನು ಯೂಸ್ ಮಾಡಿದ್ರೆ ನಮ್ಗೆ ಇನ್ಸೆಂಟಿವ್ ಬರುತ್ತೆ. ಫಸ್ಟ್ ನಾವು ಅವನು ರೆಕಮೆಂಡ್ ಮಾಡಿದ್ರೆ ₹350 ₹300 ಒನ್ ಟೈಮ್ ₹300 ಬರುತ್ತೆ, ಒಂದೊಂದು ಟೈಮ್ ₹350 ಬರುತ್ತೆ. ಸರಿ, ಒಬ್ಬರನ್ನು ರೆಫರೆನ್ಸ್ ಮಾಡಿದ್ರೆ ಸೊ ಅವನು ಅದೇ ರೀತಿ ಚೈನ್ ಲಿಂಕ್ ಥರ ಆಯ್ತಾ ಹೋದರೆ ನಮ್ಗೆ ಕೂಡ ಅರ್ನ್ ಅಂದರೆ ದುಡ್ಡು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಸೊ ಬನ್ನಿ, ಆ ಅಪ್ಲಿಕೇಶನ್ ಹೇಗಿದೆ, ಯಾವ ಥರ ಫ್ಯೂಚರ್ ಇದೆ ಅನ್ನೋದನ್ನು ಮುಂದಿನ ಈ ವಿಡಿಯೋದಲ್ಲಿ ಅಂದರೆ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ, ತೋರಿಸ್ತೀನಿ ವಿಡಿಯೋನ.
ಕನ್ನಡಕ್ಕೆ ಹೋಗಿಲ್ಲ, ಒಂದು ರಿಕ್ವೆಸ್ಟ್